ನಮಸ್ಕಾರ ಅದೇ ಗುರುಮನೆಗಳ ಆರಾಮ. ವೆಲ್ಕಮ್ ಟು ಮೈ ಫಸ್ಟ್ ಎವರ್ ಬ್ಲಾಗ್. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ಬೋದಾ. ಸೊ ಇದ್ರ ಮೇಲೆ ಇನ್ನೂ ಸುಮಾರೆಲ್ಲ ಬಾಪುದಿತ್ತು, ಬಟ್ ಇದು ಫಸ್ಟ್ ಆದರೆ ಅಪ್ಲೋಡ್ ಮಾಡ್ತಾ ಇರ್ಬೋದು. ರೆಕಾರ್ಡ್ ಮಾಡಿ ಸುಮಾರು ರೆಕಾರ್ಡ್ ಮಾಡಿದೆ. ಟೆಸ್ಟಿಂಗ್ ಪರ್ಪಸಲ್ಲಿ ಇರುತ್ತಲ್ಲ, ಹೆಂಗೆ ರೆಕಾರ್ಡ್ ಆಗ್ತಾಯಿತ್ತು ಅಲ್ಲಿ ಕಣಕ ವೀಡಿಯೋ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ, ಆ್ಯಂಗಲ್ ಆ ಥರ ಐತಲ್ಲಿ. ಸೊ ಅದಕ್ಕೆ ಪರ್ಪಸ್ಗೋಸ್ಕರ ಸುಮಾರೆಲ್ಲ ರೆಕಾರ್ಡ್ ಮಾಡಿದೆ. ಬಟ್ ದಿಸ್ ಇಸ್ ದ ಫಸ್ಟ್ ಒನ್ ಅಫಿಷಿಯಲಿ ಈಗ ರಿಲೀಸ್ ಆಗ್ತಾ ಇರೋದು. ಒಂದು ಹೊಸ ಪ್ರಯತ್ನ ನನ್ನಿಂದ ಕುಂದಾಪುರ ಭಾಷೆಯಲ್ಲಿ ಒಂದು ಮೋಟೋ ವ್ಲಾಗಿಂಗ್ ಮಾಡುವಂಥ. ಸೊ ಈ ಮೋಟೋ ವ್ಲಾಗಿಂಗ್ ಹೇಗೆ ಅಂದರೆ, ಫಸ್ಟಿಗೆ ನಾರ್ಮಲ್ ಆಗಿರ್ಬೋದು, ಬಟ್ ಹೋದ ಡೆಫಿನೆಟ್ಲಿ ಐ ಪ್ರಾಮಿಸ್ ದಿ ಬೆಸ್ಟ್ ಮೋಟೋ ವ್ಲಾಗಿಂಗ್ ನಿಮಗೆ 100% ನನ್ನ ಕಡೆಯಿಂದ ಸಿಕ್ಕತ್ತೆ ನಿಮಗೆ. ಸೊ ಇನಿಷಿಯಲಿ ಈ ವಿಡಿಯೋನ ಯಾರೆಲ್ಲ ಕಾಣ್ತಾ ಇದ್ದೀರಿ ಅವರೆಲ್ಲರಿಗೂ ಥ್ಯಾಂಕ್ ಯು. ಬಿಕಾಸ್ ನೀವು ಕಾಣ್ತಾ ಇದ್ರಲ್ಲ ಮೇಯ್ನಾಗಿ ಇವತ್ತು ಮಾಡಿದ ಇವತ್ತು ಕಳಿಸಿದ ಲಿಂಕ್ ಕಳಿಸಿದ ಯೂಟ್ಯೂಬಲ್ಲಿ ಕಾಣಿಯಲ್ಲಿ ಎಂತ ಮಾಡಿದ ಕಾಮನಲ್ಲಿ ಕಾಣ್ತಾ ಇದ್ರಲ್ಲ. ಸೊ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು. ಕಾಂತ ಎಪ್ಪತ್ತೈದಿಗೂ ಮೋಸ್ಟ್ ಪ್ರಾಬಬ್ಲಿ ಇದನ್ನೆಲ್ಲ ಕಾಂತ ಎಪ್ಪರ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿನೇ ಆಗಿರ್ತಾರೆ. ಸೊ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಅಂತಂದರೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಒಂದು ಲಿಂಕನ್ನು ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬೋ ಇಲ್ಲ ಒಂದು ಈ ವಿಡಿಯೋನ ಕಾಂಬು ಥರ ಏನೋ ಒಂದು ಹೇಳಿ. ನೀವು ಆ ಥರ ಮಾಡೋದ್ರಿಂದ ಮೇ ಬಿ ಒನ್ ಬೈ ಒನ್ ದಿನ ಒಂದೊಂದೇ ಸಬ್ಸ್ಕ್ರೈಬರ್ ಜಾಸ್ತಿ ಆತ ನನ್ನ ರೀಚ್ ಎಲ್ಲರಿಗೂ ಸಿಗ್ತಾ ಮತ್ತು ಸೊ ರೀಚ್ ಸಿಗ್ದಷ್ಟು ನನ್ನ ಇಂಪ್ರೂವ್ಮೆಂಟ್, ನಾನು ಬೆಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ್ಯಕ್ಚುಲಿ ಈ ಥರ ವೀಡಿಯೋ ಮಾಡ್ಕೊಂಡು ಜಾಕೆಟ್ ಹಾಕೊಂಡೆಲ್ಲ ತಿರುಗೋತ ಅಂದ್ಕೊಂಡಿದ್ರೆ ಅದು ಸುಳ್ಳು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಈ ಕೆಲ್ಸಕ್ಕೆ ಹೋಗ್ಬಿಟ್ಟು ಟೈಮಲ್ಲಿ ಒಂದು ತಿಂಡಿ ಪಾರ್ಸಲ್ ತಗೊಂಡಪ್ಪ. ತಿಂಡಿನ ಪಾರ್ಸಲ್ ತಗೊಂಡು ಹೊರಟಿದ್ದೀವಿ ಆಫೀಸ್ ಬದಿಗೆ ಅಂತ. ಈ ಥರ ಎಲ್ಲ ಕೆಲಸ ಮಾಡ್ತಾ ಅಷ್ಟೆಲ್ಲ ಇಂಟ್ರೆಸ್ಟ್ ಇವನಿಗೆ ಕೆಲಸ ಮಾಡೋಕನ್ನೋಲ್ಲ ಅನ್ಕೊಂಬೇಡಿ. ಅಷ್ಟೆಲ್ಲ ಇಂಟ್ರೆಸ್ಟ್ ಅಂತ ಇಲ್ಲ. ನಮಗೆ ನಮ್ಮ ಸರ್ವಿಸ್ ಸೆಂಟ್ರ್ ಆಗಿರೋದ್ರಿಂದ 24/7 ಅಂದರೆ ಎಲ್ಲ ವೀಕ್ ಡೇಸಲ್ಲೂ ಎಲ್ಲ ಡೇಸಲ್ಲೂ ವರ್ಕಿಂಗ್ ಇರುತ್ತೆ. ಸಂಡೇ ನಾವು ಲಿಮಿಟೆಡ್ ಸ್ಟಾಫ್, ಕಮ್ಮಿ ಅಪಾಯಿಂಟ್ಮೆಂಟಿಗೆ ಕೆಲಸ ಮಾಡ್ತಾಯಿದ್ವಿ. ಸೊ ಈ ಸಂಡೇ ನನ್ನ ಡ್ಯೂಟಿ, ಅದಕ್ಕೋಸ್ಕರ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೆ. ಓಹ್ ಇದರಲ್ಲಿ ಅಂತ ಶಿವ ಪಾರ್ವತಿ. ಸೊ ಈ ನನ್ನ ಇನಿಷಿಯಲ್ ಸ್ಟೇಜ್ ಮೋಟೋ ವ್ಲಾಗಿಂಗ್ನ ಫಸ್ಟ್ ಸ್ಟೆಪ್ ಇದು ನಾನು ತಗೊಳ್ಳೋದೀಗ. ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟ್ ಸ್ಟೆಪ್. ಸೊ ಈ ಇನಿಷಿಯಲ್ ಸ್ಟೇಜಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ಅಂದರೆ, ಯಾರೆಲ್ಲ ಕಾಣ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ, ಬರೀ ಒಂದು ಗಂಟೆ ಇರುತ್ತಲ್ಲ ಗಂಟೆನೂ ಹೊಡೀರಿ. ಸೊ ನಿಮ್ಮ ಕಡೆಯಿಂದ ಎಷ್ಟಾಗ್ತದೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮೋಸ್ಟ್ ಆಫ್ ನನ್ನ ಫ್ರೆಂಡ್ಸ್, ಎಸ್ಪೆಷಲಿ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನ ರಿಕ್ವೆಸ್ಟ್ ಮಾಡೋದು. ಸೊ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಒಂದು ಹುಮ್ಮಸ್ ಬರ್ತದೆ. ನನಗೆ ಸಪೋರ್ಟ್ ಸಿಗ್ತಾಯಿತ್ತು ಇಷ್ಟು ನಾನು ಮಾಡೋದಕ್ಕೆ ನನಗೆ ಇಷ್ಟು ಸಪೋರ್ಟ್ ಸಿಗ್ತಾಯಿತ್ತು ಅಂದರೆ ನನಗೂ ಖುಷಿ ಆಯ್ತು. ಸೊ ನನಗೂ ಖುಷಿಯಾಗಿ ನಾನು ಸುಮಾರು ಇನ್ನೂ ಮಸ್ತ್ ವೀಡಿಯೋಸ್ ನಾನು ರೆಕಾರ್ಡ್ ಮಾಡ್ತೆ, ಅಪ್ಲೋಡ್ ಮಾಡ್ತೆ. ಸೊ ಈಗ ಇನಿಷಿಯಲ್ಲ ಸ್ವಲ್ಪ ಇಂಟ್ರೊಡಕ್ಷನ್ ಸೀರೀಸ್ ಇದೆ. ಸೊ ಅದಕ್ಕೋಸ್ಕರ ಅಷ್ಟೊಂದು ಹಡಿಯೆಲ್ಲ ಮಾಡೋದಿಲ್ಲ, ಗಮ್ಮತ್ತಲ್ಲ, ಸ್ವಲ್ಪ ಸೀರಿಯಸ್ ಟಾಕ್ಸ್ ಓನ್ಲಿ. ಸೊ ಇನ್ನು ಮುಂದೆ ಕಾಬಾ ಗಿಡಿ ಎಲ್ಲ ಮಾಡುವ ಇಂಥ ಕಾಂತ ನಿನ್ನ ರಾತ್ರಿ ಸಮ. ಹೌದು, ತಾಯಿ ದುರ್ಗಾ ಪರಮೇಶ್ವರಿ. ಸೊ ಆ್ಯಕ್ಚುಲಿ ನಾನು ಬೆಂಗಳೂರಾಗೆ ಇರ್ಬೋದು, ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪ್. ಇಲ್ಲಿ ಏರಿಯಾಗೆ ಬಂದು ನಾನು ಆಲ್ಮೋಸ್ಟ್ 4 ವರ್ಷ ಆಯ್ತು. ಈ ಕಂಪ್ನಿ ಕೆಲಸ ಸೇರಿ 4 ವರ್ಷ ಆಯ್ತು, 4 ವರ್ಷ ಆಯ್ತು ಕಂಪ್ನಿ ಕೆಲಸ ಸೇರಿ. ಈಗ ನನ್ನ ಕಂಪ್ನಿಯಿಂದ ನಮ್ಮ ರೂಮ್ಗೂ ಆಲ್ಮೋಸ್ಟ್ ಒಂದು 7 ಕಿಲೋಮೀಟ್ರು.
ಸೊ ಈ 7 ಕಿಲೋಮೀಟ್ರ್ ನಮ್ಗೆ ಇದೇ ಥರ ಅಲ್ಲಿ ಆಲ್ಮೋಸ್ಟ್ ಖಾಲಿನೇ ಇರುತ್ತೆ ಈ ರೋಡ್, ಯಾವತ್ತೂ ಟ್ರಾಫಿಕ್ ಇರೋದಿಲ್ಲ ಈ ರೋಡಾಗ. ತುಂಬ ರೇರ್ ಟ್ರಾಫಿಕ್ ಅಂದರೆ ಸ್ವಲ್ಪ ಗಾಡಿಗಳು ಹತ್ತತ್ರ ಗಾಡಿಗಳು ಇರ್ತವೆ, ಬಿಟ್ರೆ ಅಷ್ಟು ಎಂಗೇಜ್ಮೆಂಟು ಫುಲ್ ಬಂಪರ್ ಟು ಬಂಪರ್ ಟ್ರಾಫಿಕ್ ನಡೆಯುತ್ತೆ ಇರೋದಿಲ್ಲ. ಸೊ ಮುಂದೊಂದು ಪ್ಲೇಸ್ ಬರುತ್ತೆ ಬೈಪಾಸ್, ಲೈಕ್ ಈ ಒಳಗಡೆ ರೋಡಿಂದ ಹೋಗಿ ನಾವು ರಿಂಗ್ ರೋಡ್ ಥರ ಇರೋ ಥರ ಇಲ್ಲಿಂದ ಹೋಗಿ ಅದು ಮೇಯ್ನ್ ರೋಡಿಗೆ ಮೇಯ್ನ್ ರೋಡಿಗೆ ಹೋಗುತ್ತೆ, ಅಲ್ಲೊಂದು ಮಾಲ್ ಸಿಕ್ಕತ್ತೆ. ಆ ಮಾಲ್ ಹತ್ರ ಹೋಗೋಕ್ಕೂ ಮಾತ್ರ ಹೆವಿ ಇರುತ್ತೆ ಅಲ್ಲಿ ಟ್ರಾಫಿಕ್ ಸಾಯಂಕಾಲ ಹೊತ್ತಿಗೆ. ಬೆಳಿಗ್ಗೆ ಹೊತ್ತಿಗೆ ಅಷ್ಟಿರೋದಿಲ್ಲ, ಬಟ್ ಸಾಯಂಕಾಲ ಹೊತ್ತಿಗೆ ಹೆವಿ ಟ್ರಾಫಿಕ್ ಇರುತ್ತೆ. ಅದು ಒಂದು ರೂಟ್. ಇನ್ನೊಂದು ರೂಟ್ ಹಿಂಗೆ ಇದು ಆ್ಯಕ್ಚುಲಿ ಇಲ್ಲೆಲ್ಲ ಈಚಿತ್ತೆ. ಇದೊಂದು GKVK ಹೇಳಿ, ಅಂದರೆ ಗೌರ್ಮೆಂಟ್ ಕೃಷಿ ಕಾಲೇಜ್. ಇದು ದೊಡ್ಡ ಕ್ಯಾಂಪಸ್ ಇದೆ, ಆಲ್ಮೋಸ್ಟ್ 3000 acres ಲ್ಯಾಂಡ್ ಕ್ಯಾಂಪಸ್ ಇದೆ. ಇದರ ಔಟ್ಸೈಡ್ ರೋಡಿ ಒಳಗಡೆಯಿಂದ ಹೋಗತ್ತೆ. ಅಲ್ಲಿ ಮಣ್ಣು ರೋಟ, ಮಳೆ ಬೈತಂದ್ರೆ ಅಲ್ಲಿ ಪಾಯಸ ಇರುತ್ತೆ, ಅದಕ್ಕೆ ಹೋತಿಲ್ಲ ಅದ್ರ. ಬೆಳಿಗ್ಗೆ ಹಿಂಗೆ ಹೋಗಿ ಸಾಯಂಕಾಲ ಹಂಗೆ ಬಾಪ, ಸಾಯಂಕಾಲದಾಗ ಹಂಗೆ ಹೋಗ್ಬೋದು ಅಂದ್ರೆ ಇಲ್ಲಿಂದ ಹಿಂಗೆ ಬಾಪತ್ತಿಗೆ ಅಲ್ಲ ತೋರಿಸ್ತೆ ಮುಂದೆ ಟ್ರಾಫಿಕ್ ಎಲ್ಲ ನಡಿ ನಾನು ತೋರಿಸ್ತೇನೆ ಗಣಿ. ಇದು ಬೇರೆ ಇಲ್ಲಲ್ಲ, ನೀವೆಲ್ಲ ಕಂಡಿಬ್ರಿ ಮಾಲ್ ಆಫ್ ಏಷ್ಯಾ. ಆ ಮಾಲ್ ಆಫ್ ಏಷ್ಯಾ ಇರೋದ್ರಿಂದ ಅಲ್ಲಿ ಮಾಲಿಗೆ ಬಂದು ಹಾಪರ್ ಇರೋದ್ರಿಂದ ಅಲ್ಲಿ ಬರೀ ಟ್ರಾಫಿಕ್ ಇರುತ್ತೆ. ಅದಕ್ಕೋಸ್ಕರ ಸಾಯಂಕಾಲ ಹೋದ ಎಲ್ಲ ಬತ್ತು ಇಲ್ಲ ಅದರ. ನನ್ನ ಬೈಕ್ ಆಲ್ಮೋಸ್ಟ್ ಕಂಡರಿಗೆಲ್ಲ ಗೊತ್ತಾಗಿರುತ್ತೆ ಈಗ ಇದು ಯಾವ ಬೈಕ್ ನಲ್ಲಿ. ಆಲ್ಮೋಸ್ಟ್ ಹುಡುಗರಿಗೆಲ್ಲ ಕಂಡ್ರುಗಳೇ ಗೊತ್ತಾಗುತ್ತೆ. ಇದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್, ಫಸ್ಟ್ ಜನ್ರೇಷನ್ ಆಫ್ ಹಿಮಾಲಯನ್ ಅಂತ BS6 ಇಂಜಿನ್. ಇದು ಕಾರ್ಬೊರೇಟರ್ ಅಲ್ಲ, ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್. ಈ ಬೈಕ್ ನಾನು ತಗೊಂಡದ್ದು 2023 ಮಾರ್ಚ್. ಆಲ್ಮೋಸ್ಟ್ 1.5 years ಮೇಲೆ ಆಯಿತು. ಈ ಮಾರ್ಚ್ ಬಂದರೆ ಇನ್ನೊಂದು 4-5 ತಿಂಗಳು ಫಾರ, 5 ತಿಂಗಳು 3 ವರ್ಷ. 3 ವರ್ಷಕ್ಕೆ ಸದ್ಯಕ್ಕೆ ಕ್ಲಾಕ್ ಆಗಿರೋದು 22,000 ಕಿಲೋಮೀಟರ್ಸ್. ಈ ತಗ ಊರೆಲ್ಲ ಹೋಯ್ದೆ ನಾನು, ಎಲ್ಲಿಗೇನೋ ಹೋಯ್ದೆ ಅನ್ನೋಲ್ಲಿ ನನಗೆ ಗೊತ್ತಿಲ್ಲ. ಜಾಸ್ತಿ ತಿರ್ಗದು ಬೆಂಗಳೂರಿಗೆ, ಔಟ್ ಸೈಡ್ ಅಷ್ಟು ಜಾಸ್ತಿ ಹೋಗಲಿಲ್ಲ. ಒನ್ ಟೈಮ್ ಒಳ್ಳೆ ಹೋಗ್ತಿದ್ದಿತ್ತು ನಾವು ಕಡೆಗೆ. ಒಂದು ಲಾಂಗ್ ಡ್ರೈವ್ ಹೋಗಿ ಒಂಥರ ಒಂದು ಬ್ರೇಕ್ ಬಂತಪ್ಪ, ಅದು ಬ್ರೇಕ್ ಆಯೋ ರೆಡಿ ಹೋಗ್ದೆ ಬಿಡ್ತೀನಿ. ತಿಂಗಳ ರೆಡಿ ಹೋಗ್ತಿದ್ದು. ಒಂದು ಅದಿಂತಾರು ಹಾಗೆ ಒಂದು ಸಲ ಬ್ರೇಕ್ ಆಯ್ತಂದ್ರೆ ಮತ್ತೆ ಅದು ಹೋಗ್ತಿಲ್ಲ. ಅದು ಅಲ್ಲಿಗೆ ಕೈದಾಪ್ ಜಾಸ್ತಿ. ಆದರೂ ಮೊನ್ನೆ ರೀಸೆಂಟಾಗಿ ಒಂದು ಸ್ಮಾಲ್ ರೈಡ್ ಹೋಗಿ ಬಂದಿದ್ದೆ. ಆ್ಯಕ್ಚುಲಿ ಪ್ರತಿ ನವರಾತ್ರಿ ನಾವು ಹೋಗ್ಬೋದು, ಪ್ರತಿ ನವರಾತ್ರಿ ನಾವು ರೈಡ್ ಹೋಗ್ಬೋದು. ಆ್ಯಕ್ಚುಲಿ ನಾನು ನವರಾತ್ರಿಗೆ ಊರಿಗೆ ಬರ್ಕನಲ್ಲಿ ಪ್ಲ್ಯಾನ್ ಹಾಕೊಂಡಿದ್ದೆ. ಸೊ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು. ಪ್ಲ್ಯಾನ್ ಕ್ಯಾನ್ಸಲ್ ಆದ ಅಂದರೆ ಹುಷಾರಿರಲಿಲ್ಲ. ಸೊ ಹುಷಾರಿಲ್ಲದೆ ಮತ್ತು ಗಾಡಿ ತಗೊಂಡು ಊರಿಗೆಲ್ಲ ಹೋಗ್ದು ನಂಗೆ ಸೇಫ್ ಅನಿಸ್ಲಿಲ್ಲ. ಬಸ್ಸಿನ ರೇಟಾಗಿ ಬದಲು ನಾನು ₹100 ಜಾಸ್ತಿ ಹಾಕಿದ್ರೆ ಬಸ್ಸಿನ ರೇಟ್ ಫ್ಲೈಟಾಗಿ ಬರಲ್ಲ. ಬಸ್ಸಿನ ರೇಟ್ 2,500 3,000, ಫ್ಲೈಟ್ ರೇಟು 3,000, ಬಸ್ಸಿನ ರೇಟು 3,000. ಸೀಸನ್ ಬರ್ಕಾರಿಲ್ಲ ಅವರ ಬಸ್ಸಿನ ರೇಟ್ ಒಂದು ಅದು ಯಾವ ನಮ್ನಿ ಮಾಡ್ತಾರೆ ಅಂದ್ರೆ ಇತ್ತಲ್ಲ, ಅದೇ ಬಸ್ಸಿಗೆ ಇವತ್ತಿಲ್ಲ ನಾಳೆ ರೇಟ್ ಕಂಡು ನಾಳೆ ಸಾಯಂಕಾಲಕ್ಕೆ ರೇಟ್ ಕಂಡ್ರೆ ₹800. ಮೊನ್ನೆ ಅದೇ ಗುರುವಾರ ಸಾಯಂಕಾಲ ಮಂಗಳವಾರ ಸಾಯಂಕಾಲ ಕಂಡ್ರೆ ₹3,000. ಸೇಮ್ ಬಸ್. ಅಂದ್ರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಎಂತ ಮಾಡ್ಕರಿಲ್ಲ. ಪಾಪ ಅವರು ಎಂತ ಮಾಡ್ಕರಿಲ್ಲ ಬಿಡಿ. ಅವ್ರಿಗೀಗ ಹಬ್ಬ ಮುಗಿದ್ರ ಮೇಲೆ ಇನ್ನೀಗ ದೀಪಾವಳಿವರೆಗೆ ಅಷ್ಟೇ. ದೀಪಾವಳಿವರೆಗೆ ಬಸ್ಸಿನ ರೇಟ್. ದೀಪಾವಳಿ ಆದಮೇಲೆ ಯಾರು ಬಸ್ಸಿಗೆ ಕೇಂಬರಿಲ್ಲ, ಯಾರು ಹಾಪರು ಇಲ್ಲ ಊರಿಗೆ, ಯಾರು ಕೇಂಬರು ಇಲ್ಲ ಊರಿಗೆ. ಹಂಗಾಗಿ ಸೊ ನೋಡ್ರಪ್ಪ, ಇದೇ ನೋಡಿ ಮಾಲ್ ಆಫ್ ಏಷ್ಯಾ. ಈಗ ಒತ್ಕಣಿ ಸೊ ಇದೇ ಮಾಲ್ ಆಫ್ ಏಷ್ಯಾ. ಈ ಮಾಲ್ ಓಪನ್ ಆಲ್ಮೋಸ್ಟ್ 1 ವರ್ಷ ಆಯ್ತು. 1 ವರ್ಷದಿಂದ ಈ ರೂಟಾಗಿ ವಾಪರೆಲ್ಲ ಬರೀರಾಗಲಿ. ಇನ್ನೊಂದು ಮ್ಯಾಟ್ರ್ ಅಂತಂದರೆ ಇವತ್ತು ಕಾಂತಾರದ್ದು ಟೋಟಲ್ 35 ಶೋ ಇತ್ತು ಈ ಮಾಲಲ್ಲಿ. 35 ಶೋ ಕಾಂತಾರ ಫಿಲ್ಮ್ದು, ಒಂದೇ ಕಾಂತಾರ ಫಿಲ್ಮ್ದು ಒಂದೇ. ಇದು ಟೋಟಲ್ 14-13 ಸ್ಕ್ರೀನ್ ಇತ್ತು. ಆ 13 ಸ್ಕ್ರೀನಲ್ಲಿ 35 ಶೋ. ಬೆಳಿಗ್ಗೆ ಲೈಕ್ ಮೊನ್ನೆನೂ ಅಷ್ಟೇ. ನಾನು ಯಾವತ್ತದ್ದು ನಾನು ಕಾಂತಾರ ಫಿಲ್ಮಿಗೆ ಹೋದ್ದು ಮೊನ್ನೆ ಫ್ರೈಡೇ ರಿಲೀಸ್ ಆದ ದಿನ. ನಾನು ಫ್ರೈಡೇ ಹೋದ್ ಕರೆಕ್ಟ್. ಸೊ ಫಸ್ಟ್ ಡೇನೇ ಹೋಗಿ ನಾನು ಕಣ್ಕ ಬಂದೆ. ಅವತ್ತು ಅಷ್ಟೇ ಇಲ್ಲಿ ಸಿಕ್ಕಾಪಟ್ಟೆ ಶೋ.
ನಮಗೆ ಇಲ್ಲಿ ಬುಕ್ಕ ಇಲ್ಲ ಟಿಕೆಟ್. ನಾವು ಬುಕ್ ಮಾಡೋಕೆ ಬುಕ್ಕ ಇಲ್ಲ ಕಡೆಗೆ ಅಲ್ಲಿ ಒಳಗೆ ಇನ್ನೊಂದು ಆ್ಯನೆಕ್ಸ್ ಇತ್ತು, ಅಲ್ಲಿಗೆ ಹೋಗಿ ಅಲ್ಲಿ ಸಿಕ್ತು ಟಿಕೆಟ್. ಸೊ ಅಲ್ಲಿ ಬುಕ್ ಮಾಡಿ ಅಲ್ಲಿ ಕಂಡದ್ದು ನಾವು. ಗುಡ್ ಫಿಲ್ಮ್, ನೈಸ್ ಫಿಲ್ಮ್. ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಮಾತ್ರ ರಿಷಬ್ ಶೆಟ್ಟಿ ಫಿಲ್ಮ್ ಬಗ್ಗೆ. ಒನ್ ಆಫ್ ದ ಗ್ರೇಟ್ ಕಲ್ಚರ್. ನಮ್ಮ ಕಲ್ಚರ್ ಹೆಂಗೆ, ನಮ್ಮ ನಂಬಿಕೆ, ನಮ್ಮ ದೇವ್ರಂದರೆ ಹೆಂಗೆ, ಇದನ್ನು ತೋರಿಸಿರಂಬುದಕ್ಕಿಂತ ಅರ್ಥ ಮಾಡಿಸಿದ್ರು ಆ್ಯಕ್ಚುಲಿ. ಸೊ ನಮ್ಗೆ ಈಗ ದೇವ್ರು ಅಂತಲ್ಲ, ಮುಂಚೆಯಿಂದನೂ ನಮಗೆ ದೇವ್ರು ನಮ್ಮೊಟ್ಟಿಗೆ ಇದ್ದ. ಇವತ್ತಲ್ಲ ಜಮಾನದಿಂದನೂ ದೇವರೇ ನಮ್ಮನ್ನೆಲ್ಲ ಕಾಪಾಡ್ಕೊಬಂದದ ಅನ್ನಳಿ ಒಂದು ಪ್ರೂಫ್. ಅದನ್ನು ಒಂದು ಫಿಲ್ಮ್ ರೀತಿಯಲ್ಲಿ ಅದನ್ನು ತೋರಿಸಿದ್ರು. ಬಟ್ ಸೂಪರ್ ಫಿಲ್ಮ್. ಸಿನಿಮಾಟೋಗ್ರಫಿ ಮಟ್ಟಿಗೆ ಮಾತೇ ಇಲ್ಲ, ಪೀಕ್ ಲೆವೆಲ್. ಲೈಕ್ ಅನಿಮೇಷನ್ ಆಗಲಿ, ಕೆಲವೊಂದರಲ್ಲ ಅನಿಮೇಷನ್ ಲೈಕ್ ದೇವ್ರದ್ದು ಅದರದ್ದೆಲ್ಲ ತೋರ್ಸೋಕ್ಕಿತ್ತಲ್ಲ, ಕೆಲವೊಂದು ಏನೋ ಗ್ರಾಫಿಕ್ಸ್ ಎಲ್ಲ ಮಾಡಿರಲ್ಲ, ಅದು ಸೂಪರ್ ಮಾಡಿರೋ ಮಾತ್ರ ಗೊತ್ತೇ ಆಗ್ತಿಲ್ಲ. ಲೈಕ್ ಆ ಫಿಲ್ಮ್ ಆ ರಿಯಾಲಿಟಿನ ಮತ್ತು ಅನಿಮೇಷನ್ನ ಮ್ಯಾಚ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ ಆಯಿತಾ. ತುಂಬ ಒಂದು ಇದು ಬರುತ್ತೆ. ಕೆಲವೊಂದು ಅಂತಂದರೆ ಕೆಲವೊಂದು ಫಿಲ್ಮೆಲ್ಲ ಬರುತ್ತೆ, ಆ ಫಿಲ್ಮ್ ಕಂಪ್ಲೀಟ್ಲಿ ಅನಿಮೇಷನ್ನೇ ಇರುತ್ತೆ, ಇಲ್ಲಾಂದರೆ ಕಂಪ್ಲೀಟ್ಲಿ CGI ಎಫೆಕ್ಟ್, VFX ಎಫೆಕ್ಟೇ ಇರುತ್ತೆ. ಸೊ ಅಂಥ ಫಿಲ್ಮೆಲ್ಲ ಮಾಡೋಕ್ಕೆ ಈಸಿ. ಬಟ್ ಇದರಲ್ಲಿ ಒಳ್ಳೆ ಮಾಡಿ ಬ್ಲೆಂಡ್ ಮಾಡಿರಿ ಎರಡನ್ನು. ಸೂಪರ್ ಇತ್ತು ಫಿಲ್ಮ್ ಮಾತ್ರ. ಹಾಗೆ ನಾವು ನಮ್ಮ ಆಫೀಸಿಗೆ ತಲುಪಿದ್ದೀವಿ ನೋಡಿ, ಇದೇ ನಮ್ಮ ಆಫೀಸು. ಸೊ ಇವತ್ತು ಸಾಯಂಕಾಲದವರೆಗಿಲ್ಲ ಈಗ ನಾವು ಆಯ್ತಾರು. So finally, before ending the vlog, thank you so much for watching it. ಹಾಗೆ ನೀವೆಲ್ಲವನ್ನು ಸಬ್ಸ್ಕ್ರೈಬ್ ಮಾಡ್ರೆ ಇನ್ನೂ ಖುಷಿ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಕೌಂಟ್ ಡೆಫಿನೆಟ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನನಗೆ ಅದೇ 0 ತುಂಬ ಟೈಮವ್ರಿಗೆ ಇರ್ಕಂತ ನಾನು ಅನ್ಕೊಂತಿಲ್ಲ. ಸೊ ಲೆಟ್ ದ ನಂಬರ್ ರೈಸ್. ಲೆಟ್ me do more videos. Thank you so much. ಮುಂದಿನ ವ್ಲಾಗ್ ಅಂತ ಸಿಗೋಣ. ಬಾಯ್.